ನಾವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಶಿವಲಿಂಗ ಆಗ್ಬೋದು ಅಥವಾ ದೇವರ ವಿಗ್ರಹಗಳಾಗ್ಬೋದು, ಪಂಚಲೋಹದ್ದು ಬೆಳ್ಳಿದ್ದು ಇಟ್ಟು ಪೂಜೆ ಮಾಡ್ತೀವಿ. ಆ ಒಂದು ವಿಗ್ರಹಗಳು ಯಾವ ಸೈಜ್ನಲ್ಲಿ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಅಂಗುಷ್ಟ ಏನಿದೆ ಅಂದರೆ ಹೆಬ್ಬೆರಳು ಏನಿದೆ ಆ ಸೈಜ್ನಲ್ಲಿ ಆ ಪ್ರಮಾಣದಲ್ಲೇ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ನಿತ್ಯ ಪೂಜೆಯನ್ನು, ಅದಕ್ಕೆ ಅಭಿಷೇಕಗಳನ್ನು ವಿಶೇಷ ದಿನಗಳಲ್ಲಿ ಮಾಡ್ತಾ ಇರ್ತೀವಿ. ನೈವೇದ್ಯವನ್ನು ನಮಗೆ ಸಾಧ್ಯವಾದಷ್ಟು ಅಂದರೆ ಹಣ್ಣಾಗ್ಬೋದು, ಹಂಪಲ ಆಗ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಆಗ್ಬೋದು, ಬೆಲ್ಲದ ಚೂರು ಆಗ್ಬೋದು, ನಮಗೆ ಸಾಧ್ಯವಾದ ನೈವೇದ್ಯವನ್ನು ನಮ್ಮ ಒಂದು ಇಚ್ಛಾನುಸಾರ ಅಥವಾ ಶಕ್ತಿಯಾನುಸಾರ ಅದಕ್ಕೆ ಇಡ್ತಾ ಇರ್ತೀವಿ. ಆದರೆ ಆ ಒಂದು ವಿಗ್ರಹಗಳ ಒಂದು ಪರಿಮಾಣ ಅಥವಾ ಒಂದು ಸೈಜು ದೊಡ್ಡದಾಗಿ ಇಡ್ತು ಅಂತ ಹೇಳಿದ್ರೆ, ಶಾಸ್ತ್ರದ ಪ್ರಕಾರ ಅದಕ್ಕೆ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಪೂಜೆ, ಅಭಿಷೇಕ, ನೈವೇದ್ಯವನ್ನು ಭಾರಿಯಾಗಿ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಕಡಿಮೆ ಆದರೂ ಸಹ ಒಂದು ದೋಷಗಳು ಉಂಟಾಗುತ್ತೆ. ಆದ್ದರಿಂದ ದೇವ್ರ ಮನೆಯಲ್ಲಿ ಇಡುವಂಥ ವಿಗ್ರಹಗಳು ನಮ್ಮ ಅಂಗುಷ್ಟದ ಪರಿಮಾಣದಲ್ಲಿ ಇದ್ದರೆ ಸಾಕು.